ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಪ್ರೀ ವೆಡ್ಡಿಂಗ್ ಇರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಆಫೀಸ್ ಹತ್ರ ಬಂದಾಯಿತು. ಇನ್ನು ಶೂಟ್ಗೆ ಹೋಗೋದಷ್ಟೇ ಬಾಕಿ ಇರೋದು. ಒಬ್ಬರು ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಇನ್ನೇನೊಂದು 5 ನಿಮಿಷ ಬರ್ಬೋದು ಅವರು. ಕೊನೆಗೂ ಮನೋರು ಬಂದಾಯಿತು. ಸೊ ಅವ್ರ ಕಾರಲ್ಲೇ ಈಗ ಮೊದಲನೇ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಮೇಲ್ಕೋಟೆ. ಆಗಲೇ ಬಂದು ಒಂದು 1/4 ಗಂಟೆ ಆಯಿತು. ಸೊ ಕ್ಲೈಂಟ್ಗೆ ವೆಯ್ಟಿಂಗು. ಹಲೋ ಸರ್, ನೀವು ಯಾವ ಕಡೆ ಹೋಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಲೈಕ್ ಮಂಟಪ ಇದೆಯಲ್ಲ, ಅಲ್ಲಿ ಅಲ್ವಾ? ಹಾಂ, ಸರಿ ಬನ್ನಿ. ನೋಡಿ, ಫಸ್ಟು ನಾವು ಮೇಲ್ಕೋಟೆಯಲ್ಲಿ ತಗೊಳ್ಳೋದು. ಇಲ್ಲಿ ಬ್ಯಾಕ್ ಸೈಡಿಂದ ಬಂದು ಮೇಲ್ಗಡೆ ಹೋಗಬೇಕು. ಇನ್ನು ನಿಮಗೆ ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಎಲ್ಲ. ಬನ್ನಿ, ನಿಮಗೆ ಲೊಕೇಶನ್ ಮೇಲೆ ಹೋಗಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಏನು ಅಂತ. ಅವ್ರು ಬರಲ್ಲ, ನಾನು ವೀಡಿಯೋ ಮಾಡ್ತಿದ್ದೀನಲ್ಲ ನೋಡಲಿ ಅಂತ. ನೋಡಿ, ಬ್ಯಾಕ್ ಸೈಡು ಆ ಬೆಟ್ಟದ ಜೊತೆ ಅಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅದು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಡೆನೂ ಅಷ್ಟೇ, ಹಿಂದ್ಗಡೆ ಆ ಮಂಟಪದ ಥರ ಐತಲ್ಲ, ಸೊ ಅದು ಬರುತ್ತೆ. ನೋಡಿ, ಈ ಮಂಟಪನೇ ನಮ್ಮ ಸೆಕೆಂಡ್ ಲೊಕೇಶನ್ನು. ಆ್ಯಕ್ಚುಲಿ ಇದನ್ನು ನಾವು ಫಸ್ಟ್ ಲೊಕೇಶನ್ ಮಾಡ್ಕೋತೀವಿ, ಮತ್ತು ನಾನು ಫಸ್ಟ್ ತೋರಿಸಿದ್ನಲ್ಲ ಅದನ್ನು ಸೆಕೆಂಡ್ ಲೊಕೇಶನ್ ಮಾಡ್ಕೋತೀವಿ. ಇಟ್ ಬೇಸ್ಡ್ ಆನ್ ಲೈಟ್ ಹೇಗೆ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಲೊಕೇಶನ್ನ ಚೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟು ಅಲ್ಲಿ ಮೆಟ್ಲುಗಳು ಕಾಣ್ತಿದೆಯಲ್ಲ, ಅಲ್ಲಿ ತೊಗೋತೀವಿ. ಏನಾದರೂ ಲೈಟ್ ಇಲ್ಲಿ ಹಾಶ್ ಆಗ್ತಿದೆ ಅಂತ ಅಂದರೆ ಆ ಕಡೆ ನಮಗೆ ಶಾಡೋ ಸಿಗುತ್ತೆ, ಸೊ ಅಲ್ಲಿ ತೊಗೋತೀವಿ. ನಮ್ಮದು 3ನೇ ಲೊಕೇಶನ್ನು ಮೇಲ್ಕೋಟೆಯಲ್ಲಿ ರಾಯರ್ ಗೋಪುರ ಅಂತ. ಸ್ವಲ್ಪ ಮೆಟ್ಲತ್ಕೊಂಡು ಹೋಗ್ಬೇಕು. ಹುಡುಗ ಆ ಕಡೆಯಿಂದ ನಡ್ಕೊ ಬರ್ತಿದ್ದಾನೆ. ಹುಡುಗಿ ಆ ಕಡೆಯಿಂದ ನಡ್ಕೊ ಬರ್ತಾಳೆ. ಎರಡನೇ ಮದುವೆ. ಶೂಟ್ ಮಾಡಬೇಕಂದ್ರೆ ಇಲ್ಲಿ ಬಿಲ್ ಪೇ ಮಾಡಬೇಕು 3,000. ಅಮೌಂಟ್ ಕೊಟ್ಟರೆ ಅವರು ಬಿಲ್ನ ತೊಗೊಂಬಂದು ಕೊಡ್ತಾರೆ. ATM ಮತ್ತೆ ಹೋಗಿ ಬರೋಕ್ಕೆ ಹೇಳಿ. ಈಗ 2,000 ರೂಪಾಯಿ ಅಲ್ಲೈತೆ ಕಾರಲ್ಲಿ ಕೊಡ್ತೀನಿ. ಇನ್ನೊಂದು 1,000 ರೂಪಾಯಿ ಸ್ಕ್ಯಾನ್ ಕೊಡಿಸ್ತೀನಿ, ಇಲ್ಲ ಕೆಳಗಡೆ ಬಂದು ಕೊಡ್ತೀನಿ ನಾನು. ಆಯ್ತಾ? ಕಾರ್ಗಳು 2 ಅಲ್ಲೇ ಇದ್ದಾವೆ, ತಲೆ ಕೆಡಿಸ್ಕೊಬಿಟ್ಟು. ನಾವು ಕಾಯ್ಕೊಂಡಿರ್ಬೇಕಲ್ಲ ನಿಮಗೋಸ್ಕರ, ನಾವಿಲ್ಲಿ ಕುಯ್ಕೋಬೇಕಾಯ್ತಾ? ನೀನು ಎಕ್ಸ್ಟ್ರಾ ನಾನು ನೋಡ್ಕೊತೀನಿ. ಬೇಡಿ, ಅದು ನೋಡ್ಕೊಂತೀನಿ ಬಾರಣ. ಬೇಡಿ ಬಿಲ್ ದೇವಸ್ಥಾನ ಕೊಡ್ತೀನಿ. ನನ್ನ ಪರ್ಸಲ್ಲಿ 1,000 ಏನೋ ಇರಬೇಕು. ಇವ್ರ ಕಾರಲ್ಲೂ ಎಲ್ಲಿಟ್ಟಿದ್ರ ನೀವು? ನಂದು ಬ್ಯಾಗ್ ಇದೆ ನೋಡು. ನಮ್ಮ 3ನೇ ಲೊಕೇಶನ್ ಬಂದುಬಿಟ್ಟು ಗ್ರೀನ್ ಹೋಟೆಲ್ ಅಂತ, ಮೈಸೂರಲ್ಲೇ ಇದು ಲೊಕೇಟ್ ಆಗಿರೋದು. ಇತ್ತಿನ ಸನ್ಸೆಟ್ ಲೊಕೇಶನ್ ಬಂದುಬಿಟ್ಟು ಮೀನಾಕ್ಷಿಪುರ. ಆ್ಯಕ್ಚುಲಿ ಈಗೊಂದು ಮಂತ್ ಹಿಂದೆ ಅಲ್ಲಿ ಕಾಣ್ತಿದೆಯಲ್ಲ, ಒಂದು 1/2 ಕಿಲೋಮೀಟರ್ ದೂರ ತನಕ ನೀರಿತ್ತು. ಈಗ ಫುಲ್ ಖಾಲಿ ಆಗಿಬಿಟ್ಟಿದೆ. ಹಿಂಗೆ ಆದರೆ ನಾವು ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ. ಇವ್ರು ಮನು ಅಂತ ಫುಲ್ ಜೋಶಲ್ಲಿ ಅವ್ರು. ನೋಡಿ, ಇನ್ನೊಂದು ತಿಂಗಳು ಮಳೆ ಹುಯ್ಲಿಲ್ಲ ಅಂದರೆ ನಿಜವಾಗ್ಲೂ ಕುಡಿಯೋದಕ್ಕೂ ನೀರು ಸಿಗಲ್ಲ ನಮಗೆ. ಇದೆಲ್ಲ ಮಾಡ್ಕೊಂಡಿರೋದು ನಾವು ಜನಗಳೇ. ಸೊ ನೇಚರ್ ವಿರುದ್ಧ ನಾವು ಹೋಗಿದ್ದಕ್ಕೆ ನೇಚರ್ ಈಗ ನಮಗೆ ಪಾಠ ಕಲಿಸ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಕರ್ಮ ರಿಟರ್ನ್ಸ್ ಅಂತಾರ ಅಲ್ವಾ, ಹಾಗೆ. ನೋಡಿ, ಫುಲ್ಲು ಖಾಲಿ ಮೀನಾಕ್ಷಿಪುರ. ಇನ್ನು ಸಾಗರ್ ಕಟ್ಟೆ ಲೊಕೇಶನ್ಗೆ ಹೋಗ್ಬೇಕಿತ್ತು, ಅಲ್ಲಿ ಹೋಗಿ ನೋಡ್ಕೊಂಬಂದು ಅಲ್ಲಿ ಒಂಚೂರು ನೀರೇ ಇಲ್ಲ, ಅಲ್ಲಿ ಫುಲ್ ಖಾಲಿ ಆಗಿಬಿಟ್ಟಿದೆ. ಇದು ಬ್ಯಾಕ್ ವಾಟರ ಇಲ್ಲ ಯಾವುದೋ ಕೆರೆ ಅನ್ನಂಗೆ ಕಾಣಿಸ್ತಿದೆ, ಬ್ಯಾಕ್ ವಾಟರ್ ಅನ್ನಂಗೆ ಕಾಣಿಸ್ತಿಲ್ಲ. ಐ ಥಿಂಕ್ ನೋಡಿ, ಇವತ್ತು ಇಷ್ಟು ಕಡಿಮೆ ಆಗಿದೆ. ಇನ್ನೂ ಇಲ್ಲಿ ತ್ಯಾವ ಇದೆ. ಸೊ ಇವತ್ತು ಕಡಿಮೆ ಆಗಿರೋದು ನೀರು ಅಲ್ಲಿ ತನಕ ಕಡಿಮೆ ಆಗಿದೆ.